ನೋಡಿ, ಸುಮಂಗಲ ಗಿಡ ಇದು 3 ವರ್ಷ 5 ತಿಂಗಳಿನ ಗಿಡ. ಇದರಲ್ಲಿ ಈಗ ಹಿಂಗಾರಗಳು, ಈಗ ನಾವು ಈ ಸಲ ಫಸ್ಟ್ ಹಿಂಗಾರ ಅಂತೇಳಿ ಏನು ಇದಕ್ಕೆ ಕೊಡಲಿಲ್ಲ. ಇದು ನೋಡಿ 1 2 3 4 5 6 7 8 9 ಮೇಲೊಂದು 10 ಹಿಂಗಾರ ಇದರಲ್ಲಿ ಉಂಟು. ಇದು ಆಲ್ರೆಡಿ ಇದಕ್ಕೆ ನಾನು ಸ್ಪ್ರೇ ಕೊಟ್ಟಿದ್ದೆ. ಇದರಲ್ಲೊಂದು 4 ಅಡಿಕೆ ನಿಂತಿದೆ. ಇದರ ಮೇಲೆ ನಾನು ಕೊಟ್ಟಿರಲಿಲ್ಲ. ಈಗ ನೋಡಿ, ಇದರಲ್ಲಿ ಇಷ್ಟು ಹರಳು ಬಂದಿದೆ. ಇದು ಫುಲ್ಲು ಅಡಿಕೆ ನಿಂತರೆ ಅಡಿಕೆ ಎಷ್ಟಾಗ್ಬೋದು ನೀವೇ ಲೆಕ್ಕ ಹಾಕಿ. ಇದು ನಾನು ಖಾಲಿ ಆರ್ಗ್ಯಾನಿಕಲ್ಲಿ ಬೆಳೆದಂಥ ಗಿಡಗಳು. ಇದೇ ರೀತಿ ಈಗ 1200 ಗಿಡ ಉಂಟು ನಮ್ಮದರಲ್ಲಿ. ಇದರಲ್ಲಿ ಒಂದು 70% ಉಳಿದ್ರೂ ಕೂಡ ಒಂದು 1000 ಗಿಡದಲ್ಲಿ ಒಂದು 25ರಿಂದ 30 ಕ್ವಿಂಟಾಲ್ ಅಡಿಕೆ ಖಂಡಿತವಾಗಿಯೂ ಒಬ್ಬ ರೈತನಿಗೆ ತೆಗಿಬೋದು. ನಮಸ್ಕಾರ, ನನ್ನ ಹೆಸರು ರಾಘವೇಂದ್ರ ಪ್ರಭು ಅಂತ. ನಾನು ಪುತ್ತೂರು ತಾಲೂಕು ನರಿಮುಗ ಗ್ರಾಮದಲ್ಲಿ ನನ್ನ ಮನೆ ಇದೆ. ನಮ್ಮದು ಬಂದು ಮೂಲತಃ ನಾವು ಅಗ್ರಿಕಲ್ಚರಿಸ್ಟೇ. ನಮ್ಮ ಹಿರಿಯರ ಕಾಲದಿಂದ ಅಗ್ರಿಕಲ್ಚರೇ. ಮುಂಚೆ ಗದ್ದೆ ಎಲ್ಲ ಇತ್ತು, ಮತ್ತು ಅದು ಕೂಲಿಗೆಲ್ಲ ಸಿಗೋದಿಲ್ಲ ಅಂತೇಳಿ ತೋಟಕ್ಕೆ ಹೋಗಿದ್ದೀವಿ ನಾವು. ತೋಟದಲ್ಲಿ ಸಾಧಾರಣ ನಮಗೆ ಒಂದು 30 ವರ್ಷದ ಅನುಭವ ಉಂಟು. ಚಿಕ್ಕದ್ರಿಂದ ನಮಗೆ ತೋಟದಲ್ಲಿ ಇಲ್ಲಿ ನಾವು ಈ ತೋಟದಲ್ಲಿ ಅಮೃತ್ ಫರ್ಟಿಲೈಸರ್ಸ್ನವರ ಗೊಬ್ಬರ ಯೂಸ್ ಮಾಡಲಿಕ್ಕೆ ಶುರು ಮಾಡಿ 1 ವರ್ಷ ಯೂಸ್ ಮಾಡ್ತಿದ್ದೇವೆ ನಾವು. ಬೇರೆ ಕಂಪೇರ್ ಮಾಡಿದರೆ ಇದು ಒಳ್ಳೆ ರಿಸಲ್ಟ್ ಇದೆ ನಮಗೆ. ಇದು ಆರ್ಗ್ಯಾನಿಕ್ಕಲ್ಲಿ ನಾವು ಬೆಳೆದಂಥ ಈ ತೋಟ. ನಾವು ಇದಕ್ಕೆ ಕೆಮಿಕಲ್ ಯೂಸ್ ಮಾಡಲಿಲ್ಲ. ಈ ಗಿಡಗಳಿಗೆ ಸುಮಂಗಲ ಗಿಡಗಳು ಅಡಿಕೆ. ಈ ಗಿಡಗಳಿಗೆ 3 ವರ್ಷ 5 ತಿಂಗಳಾಯ್ತು ಇವಾಗ. ಈ ಗಿಡಗಳಿಗೆ ಈಗೆಲ್ಲ ಹಿಂಗಾರ ಬರಲಿಕ್ಕೆ ಶುರುವಾಗಿದೆ. ಕೊರೋನಾದ ಟೈಮಲ್ಲಿ ನಮಗೆ ಸ್ವಲ್ಪ ಬೆಳೆಯಲಿಕ್ಕೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗಿ ಸ್ವಲ್ಪ ಬೆಳವಣಿಗೆ ನಿಂತಿತ್ತು. ಆದರೆ ಅಮೃತ್ ಫರ್ಟಿಲೈಸರ್ನವರದು ಅಕ್ಷಯ ಅಂತೇಳಿ ಬರ್ತದೆ, ಮತ್ತು ಪೊಟ್ಯಾಶ್ ಈಗ ಯೂಸ್ ಮಾಡಿದ್ದೇವೆ. ಅದರಲ್ಲಿ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನಮಗೆ. ಕಂಪ್ಯಾರಿಸನ್ ಮಾಡುವಾಗ ಲಾಸ್ಟ್ ಇಯರ್ ಈ ಟೈಮಲ್ಲಿ ಎಲ್ಲ ಗಿಡಗಳು ಹಳದಿ ಆಗಿತ್ತು. ಇವ್ರದ್ದು ಗೊಬ್ಬರ ಯೂಸ್ ಮಾಡಿದ ಮೇಲೆ ಈ ಸಲ ನೋಡಿ ಫುಲ್ಲು ಗ್ರೀನರಿ ಆಗಿದೆ. ಯಾವುದೇ ಒಂದು ಯೆಲ್ಲೋಯಿಶ್ ಬರಲಿಲ್ಲ ಗಿಡಗಳು. ಒಳ್ಳೆ ರಿಸಲ್ಟ್ ಇದೆ. ಇವಾಗ 3 ವರ್ಷ 5 ತಿಂಗಳು. ಇದರಲ್ಲಿ ಇವಾಗ 1200ರಲ್ಲಿ ಸಾಧಾರಣ ಒಂದು 70% ಗಿಡದಲ್ಲಿ ಹಿಂಗಾರ ಬರ್ತಾಯಿದೆ ಫಸ್ಟ್ ವರ್ಷದ್ದು. ನೆಕ್ಸ್ಟ್ ಇಯರ್ ಈಗ ಆಗುವಾಗ ಆಲ್ಮೋಸ್ಟು ಫುಲ್ಲು ಗಿಡದಲ್ಲಿ ಹಿಂಗಾರ ಬರುವ ಪ್ಲ್ಯಾನ್ ಉಂಟು. ಮನೆ ಹತ್ರ ಸ್ವಲ್ಪ ತೋಟ ಇದೆ. ಇದು ನಾವು ಪರ್ಚೇಸ್ ಮಾಡಿದ ಲ್ಯಾಂಡ್, ಸವಣೂರಲ್ಲಿ ಬರ್ತದೆ. ಮನೆ ಹತ್ರ ಇದ್ದದಕ್ಕೆ ನಾವು ಕೆಮಿಕಲ್ ಎಲ್ಲ ಸ್ವಲ್ಪ ಯೂಸ್ ಮಾಡ್ತಿದ್ವಿ. ಅದರಲ್ಲಿ ಹೇಗೆ ಅಂತ ಹೇಳಿದರೆ, ಒಂದು ಸಲ ಗಿಡಗಳು ಒಳ್ಳೆ ಬರ್ತವೆ, ಆಮೇಲೆ ಡ್ಯಾಮೇಜ್ ಆಗ್ತವೆ. ಅದು ಒಂದು ಸಲ ಗ್ರೀನರಿ ಬಂದರೂ ಸಹ ಸ್ವಲ್ಪ ದಿವಸದಲ್ಲಿ ಫುಲ್ ಅದು ಎಲ್ಲೋ ಸ್ಟಾರ್ಟ್ ಆಗ್ತದೆ, ರೋಗ ಜಾಸ್ತಿ ಬರ್ತದೆ. ಆರ್ಗ್ಯಾನಿಕ್ಕಿಗೆ ಹೋಗಲಿಕ್ಕೆ ಕಾರಣ ನಾವು ಕೆಮಿಕಲನ್ನು ಯೂಸ್ ಮಾಡಿದರೆ ನಮ್ಮ ಭೂಮಿ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ನಾವು ಕೆಮಿಕಲನ್ನು ಬೇಡ ಅಂತೇಳಿ ಆರ್ಗ್ಯಾನಿಕಲ್ಲಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಕ್ಷಯ ಅಂತೇಳಿ ಒಳ್ಳೆ ಪ್ರಾಡಕ್ಟ್ ಸಿಕ್ಕಿತ್ತು ನಮಗೆ ಅಮೃತ್ನವ್ರದ್ದು. ಈಗ ಅವರದ್ದು ಕೃಷಿ ಜೀವನ್ ಮತ್ತು ಅದು ಬೇವಿನ ಹಿಂಡಿ ಒಳ್ಳೆ ರಿಸಲ್ಟ್ ಬಂದಿದೆ ನಮಗೆ. ನಾರ್ಮಲಾಗಿ ಕೆಲವರೆಲ್ಲ ಕುರಿಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಯೂಸ್ ಮಾಡ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಆಗಿದೆ ಅಂತ ಹೇಳಿದರೆ, ಕುರಿಗೊಬ್ಬರ ಕೋಳಿ ಗೊಬ್ಬರ ಹಾಕಿದವರ ತೋಟದಲ್ಲಿ ಈಲ್ಡ್ ಬಂದಿದೆ, ಕಾಯಿಲೆ ಜಾಸ್ತಿ ಆಗಿದೆ. ಫಂಗಸ್ ತುಂಬ ಪ್ರಾಬ್ಲಮ್ ಆಗಿ, ಫಂಗಸ್ನಿಂದಾಗಿ ಈ ಫಸ್ಟ್ ಮಳೆ ಬರುವಾಗೆಲ್ಲ ಸಿಕ್ಕಾಪಟ್ಟೆ ಡ್ರಾಪಿಂಗ್ ಆಗಿ ಎಲ್ಲ ಈಲ್ಡ್ ಡ್ಯಾಮೇಜ್ ಆಗಿದೆ. ಮತ್ತು ರೋಗದ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗಿದೆ. ನಾವು ಈ ತೋಟದಲ್ಲಿ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಯೂಸ್ ಮಾಡಲಿಲ್ಲ. ನಾವು ಹರಳಿಂಡಿ ಬೇವಿನ ಹಿಂಡಿ ಹಾಕಿದ್ದೇವೆ. ಮತ್ತು ಜಾಸ್ತಿಯಾಗಿ ನಾವು ಆರ್ಗ್ಯಾನಿಕ್ ಈಗ ಅಮೃತ್ನವರು ಇದರಲ್ಲಿ ಹೇಗೆ ಅಂತ ಹೇಳಿದರೆ, ಅಕ್ಷಯದಲ್ಲಿ 10 ಟೈಪಿನ ಗೊಬ್ಬರ ಮಿಕ್ಸ್ ಉಂಟು ಅಂತ ನಮಗೆ ಹೇಳಿದ್ದಾರೆ. ಅದರಲ್ಲಿ ಟ್ರೈಕೋಡರ್ಮಾ, ಸುಡೋಮೋನಾಸ್, ಅಜೋಟೋಬ್ಯಾಕ್ಟರ್ ಎಲ್ಲ ಮಿಕ್ಸ್ ಇದ್ದ ಕಾರಣ, ಹರಳಿಂಡಿ ಬೇವಿನ ಹಿಂಡಿ ಹಟ್ಟಿ ಗೊಬ್ಬರ ಎಲ್ಲ ಮಿಕ್ಸ್ ಇದ್ದ ಕಾರಣ ಒಳ್ಳೆ ರಿಸಲ್ಟ್ ಬಂದಿದೆ. ಅಂದರೆ ಗಿಡಕ್ಕೆ ಯಾವ ರೀತಿ ಈಗ ಪೋಷಕಾಂಶಗಳು ಬೇಕು ಅದು ಕಂಪ್ಲೀಟಾಗಿ ಒಂದು ಪ್ರಾಡಕ್ಟಲ್ಲಿ ಸಿಗ್ತಾ ಉಂಟು. ರೇಟಿನ ವಿಷಯದಲ್ಲಿ ಕಂಪೇರ್ ಮಾಡುವಾಗ ಕೂಡ ತುಂಬ ಕಡಿಮೆ ವೆಚ್ಚದಲ್ಲಿ ನಮಗೆ ಹೆಚ್ಚು ಇಳುವರಿ ತೆಗೀಲಿಕ್ಕೆ ನಮಗೆ ಸಾಧ್ಯತೆ ಉಂಟು ಇದರಲ್ಲಿ. ಮತ್ತು ಗಿಡಗಳ ಬೆಳವಣಿಗೆ ಒಳ್ಳೆಯದು ಬರ್ತದೆ, ಅದರ ಲೈಫ್ ಟೈಮ್ ಕೂಡ ಜಾಸ್ತಿ ಬರ್ತದೆ, ಗಿಡಗಳು ಸ್ಟ್ರಾಂಗ್ ಆಗ್ತವೆ. ಮತ್ತು ಬುಡದಲ್ಲಿ ಎರೆಹುಳು ಬಂದಿದೆ. ಈ ಮುಂಚಿನ ಮಣ್ಣು ಏನು ನುಸುಲಾಗಿರ್ತದೆ ಆ ಥರ ಕಪ್ಪು ಮಣ್ಣು ಬಂದಿದೆ, ಕುಪ್ಪೂರು ಮಣ್ಣು ಅಂತ ಹೇಳ್ತಾರೆ ಲೋಕಲ್ ಭಾಷೆಯಲ್ಲಿ, ಅದು ಬಂದಿದೆ. ಮತ್ತು ಎರೆಹುಳು ಬಂದಿದೆ ಬುಡದಲ್ಲಿ. ಗಿಡಗಳು ಚೆನ್ನಾಗಿ ಬೆಳೀತಾ ಇವೆ.